ಆಕಾಶವಾಣಿ ಕನ್ನಡ ಭಾರತಿ. ಇಂದಿನ ಕನ್ನಡ ಭಾರತಿ ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಹಾಗೂ ಸಂವಿಧಾನ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಪದ್ಮಾ ಟಿ ಚಿನ್ಮಯಿ. ಎಲ್ಲ ಕೇಳುಗರಿಗೂ ಇಂದಿನ ಕನ್ನಡ ಭಾರತಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಹಾಗೂ ಸಂವಿಧಾನ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಪದ್ಮಾ ಟಿ ಚಿನ್ಮಯಿ. ಭಾರತದ ಸಂವಿಧಾನ ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ 1950 ಜನವರಿ 26ರಂದು ಜಾರಿಗೆ ಬಂದಿದೆ. ಸಂವಿಧಾನದಲ್ಲಿರುವ ಆಶಯಗಳು ಕನ್ನಡ ಸಾಹಿತ್ಯದಲ್ಲಿ 1000 ವರ್ಷಗಳ ಹಿಂದೆಯೇ ಇದೆ. ಅದನ್ನೇ ನಾನು ನಿಮ್ಗಿಲ್ಲಿ ಕಾನೂನು ಮತ್ತು ಕಲೆ ಅಂತ ಹೇಳ್ತಾ ಇದ್ದೀನಿ. ಕಾನೂನಿಗೂ ಮತ್ತು ಕಲೆಗೂ ಬಹಳ ನಿಕಟವಾದ ಸಂಬಂಧ ಇರೋದನ್ನ ನಾವಿಲ್ಲಿ ಕಾಣಬಹುದು. ಆತ್ಮೀಯರೇ, ನಮ್ಮ ಭಾರತದ ಸಂವಿಧಾನದ ಪ್ರಸ್ತಾವನೆ ಹೀಗಿದೆ: ಭಾರತೀಯರಾದ ನಾವು ಈ ರಾಷ್ಟ್ರವನ್ನು ಸರ್ವಸ್ವತಂತ್ರ, ಪ್ರಜಾಸತ್ತಾತ್ಮಕ, ಸಮಾಜವಾದಿ, ಜಾತ್ಯತೀತ, ಸಾರ್ವಭೌಮ ಗಣತಂತ್ರವನ್ನಾಗಿ ನಿರ್ಮಿಸಿ ಅದರ ಸಮಸ್ತ ಪೌರರಿಗೂ ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯವನ್ನ ಒದಗಿಸಿ ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಭಕ್ತಿ ಮತ್ತು ಆರಾಧನೆಗಳಲ್ಲಿ ಸ್ವಾತಂತ್ರ್ಯವನ್ನ, ಸ್ಥಾನಮಾನ ಮತ್ತು ಅವಕಾಶಗಳನ್ನ ಕಲ್ಪಿಸಿ ಎಲ್ಲರಲ್ಲೂ ಸಹೋದರ ಭಾವನೆಯನ್ನ ಮೂಡಿಸಿ ಈ ರಾಷ್ಟ್ರವನ್ನು ಜಾತ್ಯತೀತ ರಾಷ್ಟ್ರವನ್ನಾಗಿ ಮಾಡ ಹೊರಟಿರುವ ನಾವು 1949 ನವೆಂಬರ್ 26ರಂದು ಆತ್ಮಾರ್ಪಿತ ಮಾಡಿಕೊಂಡಿದ್ದೇವೆ. ಇದು ನಮ್ಮ ಸಂವಿಧಾನದ ಪ್ರಸ್ತಾವನೆ. ನೋಡಿ, ಸಂವಿಧಾನದ ಆಶಯಗಳು ಏನಿವೆ ಈ ಪ್ರಸ್ತಾವನೆಯಲ್ಲಿ ಅಂತ ನಾವು ತಿಳ್ಕೊಂಡಾಗ ಇಲ್ಲಿ ಪ್ರಜಾಪ್ರಭುತ್ವ ಇದೆ, ಸಮಾನತೆ, ಸ್ವಾತಂತ್ರ್ಯ, ಭ್ರಾತೃತ್ವ ಇದೆ. ಮತ್ತೆ ಇಡೀ ಪ್ರಪಂಚದಲ್ಲೇ ಯಾಕೆ ಪ್ರಜಾಪ್ರಭುತ್ವವನ್ನ ನಾವು ಹೆಚ್ಚು ಪ್ರೀತಿಸ್ತೀವಿ ಅಂದ್ರೆ ಇದು ಒಂದು ರಾಜಕೀಯ ಶಾಸ್ತ್ರದಲ್ಲಿ ಬರುವಂತಹ ಉತ್ಕೃಷ್ಟವಾದಂತಹ ಒಂದು ರಾಜಕೀಯ ಸಿದ್ಧಾಂತ ಇದು. ಹಾಗಾಗಿ ಇಡೀ ಪ್ರಪಂಚದಲ್ಲಿ ಸುಮಾರು 90ರಷ್ಟು ಜಗತ್ತಿನ ಅಷ್ಟೂ ರಾಷ್ಟ್ರಗಳು ಅಂದ್ರೆ 90ರಷ್ಟು ಭಾಗ ನಾವು ಪ್ರಜಾಪ್ರಭುತ್ವವನ್ನೇ ಇವತ್ತು ಅಳವಡಿಸ್ಕೊಂಡಿದೀವಿ. ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಈ ಪ್ರಜಾಪ್ರಭುತ್ವ ನಿಂತಿರದೆ ಸಮಾನತೆ, ಸ್ವಾತಂತ್ರ್ಯ, ಭ್ರಾತೃತ್ವ ಅನ್ನೋ ಆಧಾರ ಸ್ತಂಭದ ಮೇಲೆ. ಈ ಸಂವಿಧಾನದಲ್ಲಿ ಜಾತ್ಯತೀತ ಪ್ರಜ್ಞೆ ಕೂಡ ನಾವು ಇದರಲ್ಲಿ ಸೇರಿಸ್ಕೊಂಡಿದೀವಿ. ಯಾವುದು ಜಾತಿ ಭೇದವಿಲ್ಲದೆ, ಧರ್ಮ ಭೇದವಿಲ್ಲದೆ, ಲಿಂಗ ಭೇದವಿಲ್ಲದೆ, ವರ್ಣ ಭೇದವಿಲ್ಲದೆ, ವರ್ಗ ಭೇದವಿಲ್ಲದೆ ನಾವೆಲ್ಲರೂ ಒಂದೇ ಎಂಬ ಭಾವನೆ ಇಲ್ಲಿದೆ. ಇದನ್ನೆಲ್ಲ ನೋಡಿದಾಗ ನಮ್ಮ ಸಂವಿಧಾನವು ಎಷ್ಟು ವೈಚಾರಿಕತೆಯಿಂದ, ವೈಜ್ಞಾನಿಕತೆಯಿಂದ ಕೂಡಿದೆ ಅಂತ ನಮಗೆ ಗೊತ್ತಾಗುತ್ತೆ. ಆತ್ಮೀಯರೇ, ಈ ಎಲ್ಲ ಅಂಶಗಳು ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಸಾಹಿತ್ಯದಲ್ಲಿತ್ತು. ಅದನ್ನ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ನೋಡಿ, 10ನೇ ಶತಮಾನವನ್ನ ನಾವು ತೆಗೆದುಕೊಂಡಾಗ ಕನ್ನಡ ಸಾಹಿತ್ಯದಲ್ಲಿ 10ನೇ ಶತಮಾನ ಅಂದ್ರೆ ಅದು ಪಂಪನ ಕಾಲ. ಪಂಪ ಅಲ್ಲಿ ವಿಜೃಂಭಿಸಿ ಬರೆದಿರುವಂತಹ ಅವನ ಸಾಹಿತ್ಯ ಅದ್ಭುತವಾದದ್ದು. ಪಂಪನ 2 ಕೃತಿಗಳು ನಾವಿಲ್ಲಿ ನೆನೆಸ್ಕೊಳ್ಳೇಬೇಕು. ಒಂದು ಆದಿಪುರಾಣ, ಇನ್ನೊಂದು ವಿಕ್ರಮಾರ್ಜುನ ವಿಜಯ. ಸೊ ಈ 2 ಪುಸ್ತಕಗಳಲ್ಲಿ ಪಂಪ ಅದ್ಭುತವಾಗಿ ತನ್ನ ವೈಚಾರಿಕ ಪ್ರಜ್ಞೆಯನ್ನ ಮೆರೆದಿದ್ದಾನೆ. ಆದಿಪುರಾಣದಲ್ಲಿ ಅವನು ಬರೆದಿರೋದು ಸಂಪೂರ್ಣ ವಿಜ್ಞಾನದ ಬಗ್ಗೆ, ಗೈನಕಾಲಜಿ ಅಂತ ಏನ್ ಇವತ್ತು ನಾವು ಹೇಳ್ತೀವಿ ಅದ್ರ ಬಗ್ಗೆ, ಭೂಮಿಯ ಒಂದು ಸೃಷ್ಟಿಯ ಬಗ್ಗೆ, ಖಗೋಳಶಾಸ್ತ್ರ, ಇವೆಲ್ಲವನ್ನ ಪಂಪ ಇದ್ರಲ್ಲಿ ಬರಿತಾ ಹೋಗ್ತಾನೆ ಆದಿಪುರಾಣದಲ್ಲಿ. ಹಾಗಾಗಿ ಅದು ಸಂಪೂರ್ಣ ವಿಜ್ಞಾನದ ಬಗ್ಗೆ ಬರೆದಿದ್ದಾನೆ ಅಂತ ಹೇಳ್ಬೋದು. ಆಮೇಲೆ ಇನ್ನೊಂದಿದೆಯಲ್ಲ ಪಂಪ ಭಾರತ, ಅಂದ್ರೆ ವಿಕ್ರಮಾರ್ಜುನ ವಿಜಯ, ಅದನ್ನ ಪಂಪ ಭಾರತ ಅಂತ ಕೂಡ ನಾವು ಹೇಳ್ತೀವಿ. ಆ ಪಂಪ ಭಾರತದಲ್ಲಿ ಅದನ್ನ ನಾವು ತೆಗೆದುಕೊಂಡಾಗ ಅಲ್ಲಿ ಸಾಮಾಜಿಕ ನ್ಯಾಯದ ಬಗ್ಗೆ ಪಂಪ ಬರಿತಾ ಹೋಗ್ತಾನೆ. ಅಲ್ಲ ಅವನು ಹೇಳ್ತಾನೆ, ಕವಿ ಆ ಜಾತಿಯ ಬಗ್ಗೆ ಬರೀತಾನೆ. ಏನ್ರಿ ಇದು ಜಾತಿ ಜಾತಿ ಅಂತ, ನೀನ್ ಮೇಲೂ ನಾನ್ ಕೆಳಗೆ ಅಂತ ಹೇಳ್ತೀರಾ ಅನ್ನೋ ಮಾತಿಗೆ ಆತ ಹೇಳಿರುವ ಒಂದು ವಾಕ್ಯ ಏನಪ್ಪಾ ಅಂದ್ರೆ, ಮನುಷ್ಯ ಜಾತಿ ತಾನೊಂದೇ ಒಲಂ. ಎಷ್ಟು ಪ್ರಸಿದ್ಧವಾದ ವಾಕ್ಯ ಇದು ಪಂಪುಂದು. ಮನುಷ್ಯರೆಲ್ಲ ಒಂದೇ ಅಲ್ವೇ ಅಂತ ಹೇಳ್ತಾನೆ. ಸೊ ನೋಡಿ, ಇದು ಎಷ್ಟು ವೈಚಾರಿಕತೆಯಿಂದ ಕೂಡಿದೆ. ಆ ಸಮಾಜ ಏನಿತ್ತು 10ನೇ ಶತಮಾನದಲ್ಲಿ, ಅಲ್ಲೂ ಜಾತೀಯತೆ ಇತ್ತು. ಅಲ್ಲಿ ಮೇಲು ಕೀಳು ಅನ್ನುವ ಇವೆಲ್ಲ ಒಂದು ಅಸಮಾನತೆ ಅಲ್ಲಿದ್ದದ್ದನ್ನ ಕಂಡು ಕವಿ ಈ ಮಾತನ್ನು ಹೇಳಿದ್ದಾನೆ. ಯಾಕೆ ಈ ಭೇದ ಭಾವ, ಅವನ್ ಶ್ರೇಷ್ಠ ಇವನ್ ಕನಿಷ್ಠ, ಇವೆಲ್ಲ ನಮ್ಗೆ ಯಾಕೆ ಬೇಕು? ಮನುಷ್ಯ ಅಂದ್ರೆ ಸಾಲ್ದೆ ಅಂತ ಒಂದೇ ಮಾತಲ್ಲಿ ಮನುಷ್ಯ ಜಾತಿ ತಾನೊಂದೇ ಒಲಂ ಅಂತ ಹೇಳ್ಬಿಟ್ಟ. ನಮ್ಮಲ್ಲೇ ಕಚ್ಚಾಟ ಏಕೆ ಅನ್ನೋದು ಅವನ ಪ್ರಶ್ನೆ ಆಗಿದೆ. ಈ ಒಂದು ಸವಾಲು ಪ್ರಶ್ನೆ ಏನಿದೆ ಇದು ಇಂದಿನ ಸಂವಿಧಾನದ ಸಮಾನತೆಯ ಪ್ರತೀಕ ಆಗಿದೆ ಅಂತ ನಾವು ಹೇಳ್ಬೋದು.
ಪಂಪ ಭಾರತದ ಮತ್ತೊಂದು ಪ್ರಸಂಗನ ನಾವು ತೆಗೆದುಕೊಂಡಾಗ ಅಲ್ಲಿ ಕರ್ಣನು ಪಾಂಡವರಿಂದ ಅವಮಾನಿತನಾಗ್ತಾನೆ. ಕರ್ಣ ನೀನೊಬ್ಬ ಸೂತಪುತ್ರ ಅಂತ ಹೀಯಾಳಿಸ್ಬಿಡ್ತಾರೆ ಎಲ್ಲ. ಆ ಸಂದರ್ಭದಲ್ಲಿ ದುರ್ಯೋಧನ ಕರ್ಣನ ಪರವಾಗಿ ನಿಲ್ತಾನೆ. ಕುಲಂ ಕುಲಂ ಮಲ್ತು ಛಲಮೇ ಕುಲಂ ಅಭಿಮಾನ ಕುಲಂ ಅಣ್ಬು ತಾನೊಂದೇ ಕುಲಂ ಅನ್ನೋ ಮಾತನ್ನ ಅಲ್ಲಿ ಅವನು ಹೇಳ್ತಾ ಹೋಗ್ತಾನೆ. ಅಂದ್ರೆ ಕುಲ ಅನ್ನೋದು ಕುಲ ಅಲ್ಲ ಕಣೆಯ. ದುರ್ಯೋಧನ ಅಲ್ಲಿ ಹೇಳ್ತಾ ಇರೋಂತ ಮಾತಿದ್ದು ಪಂಪ ದುರ್ಯೋಧನ ಬಾಯಲ್ಲಿ ಹೇಳಿಸ್ತಾ ಇದ್ದಾನೆ. ಕುಲ ಅನ್ನೋದು ಕುಲ ಅಲ್ಲ ಕಣೆಯ, ಕುಲಂ ಕುಲಂ ಮಲ್ತು. ಮತ್ತೇನು, ಮನುಷ್ಯನ ಛಲ ಇದೆಯಲ್ಲ ಅದು ಕುಲ, ಮನುಷ್ಯನ ಅಭಿಮಾನ ಇದೆಯಲ್ಲ ಅದು ಕುಲ. ಸೊ ಮನುಷ್ಯನ ಅಣ್ಬು ಅಂದ್ರೆ ಸಾಧನೆ, ಅವನು ಮಾಡಿರುವ ಸಾಧನೆಗಳಿರುತ್ತಲ್ಲ ಅದನ್ನ ನಾವು ಕುಲ ಅಂತ ಕರಿತೀವಿ. ಅದಕ್ಕೆ ಅವನು ಹೇಳ್ತಾನೆ ಕುಲಂ ಕುಲಂ ಮಲ್ತು ಛಲಮೇ ಕುಲಂ ಅಭಿಮಾನ ಕುಲಂ ಅಣ್ಬು ತಾನೊಂದೇ ಕುಲಂ ಅನ್ನೋ ಮಾತನ್ನ ಅಲ್ಲಿ ಅವನು ಹೇಳ್ತಾ ಹೋಗ್ತಾನೆ. ಸೊ ಒಬ್ಬ ವ್ಯಕ್ತಿಯ ಕುಲವನ್ನ ಅವನ ಸಾಧನೆಯ ಮೇಲೆ ಗುರುತಿಸಬೇಕೇ ಹೊರತು ಈ ಸಮಾಜ ಸೃಷ್ಟಿಸಿಕೊಂಡಂತಹ ಅನಿಷ್ಟವಾದ ಜಾತಿ ಪದ್ಧತಿಯಿಂದ ಅಲ್ಲ ಅನ್ನೋ ಮಾತನ್ನ ದುರ್ಯೋಧನ ಬಾಯಲ್ಲಿ ಅಲ್ಲಿ ಪಂಪ ಹೇಳಿಸ್ತಾ ಇದ್ದಾನೆ. ಸೊ ಆ ಕ್ಷಣವೇ ಅವನೇನ್ ಮಾಡ್ತಾನೆ, ದುರ್ಯೋಧನ ಕರ್ಣನನ್ನ ಕರೆದು ಬಾರೋ ನೀನ್ ನನ್ ಗೆಳೆಯ ಅಂತ ಹೇಳಿ ಅವನ್ಗೆ ಒಂದು ಅಂಗರಾಜ್ಯವನ್ನೇ ಕೊಟ್ಟು ಅದನ್ನ ಚಕ್ರಾಧಿಪತಿಯನ್ನಾಗಿ ಮಾಡ್ಬಿಡ್ತಾನೆ. ಸೊ ಇದು ಕರ್ಣ ಮತ್ತು ದುರ್ಯೋಧನರ ಒಂದು ಸ್ನೇಹದ ಜೊತೆಗೆ ನಾವು ಆ ಜಾತಿ ಪದ್ಧತಿಯನ್ನ ಅಲ್ಲಿ ಪಂಪ ಹೇಗೆ ಅದನ್ನ ನಿರ್ಮೂಲನೆ ಮಾಡ್ದ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗ್ತದೆ. 11ನೇ ಶತಮಾನಕ್ಕೆ ನಾವು ಬಂದಾಗ ಹರಿಹರ ಹಾಗೂ ರಾಘವಾಂಕ ಮಹಾಕವಿಗಳನ್ನ ನಾವು ನೋಡ್ತೇವೆ. ಅವರ ಕಾವ್ಯಗಳಲ್ಲೂ ಕೂಡ ಈ ಜಾತಿಯ ಬಗ್ಗೆ ಪ್ರಶ್ನೆ ಎತ್ತಿರುವುದನ್ನ ನಾವು ನೋಡ್ತೇವೆ. ಹಾಗೆ ಮುಂದಕ್ಕೆ ಹೋದಾಗ ನಾವು 12ನೇ ಶತಮಾನಕ್ಕೆ ಬರ್ತೀವಿ. 12ನೇ ಶತಮಾನದಲ್ಲಿ ಶರಣರ ಸಾಹಿತ್ಯ ಅಲ್ಲಿ ನಾವು ನೋಡ್ತೇವೆ. ಅಲ್ಲಿ ಬಸವಣ್ಣನಿಂದ ಹಿಡಿದು ಎಲ್ಲ ಶಿವಶರಣಡಿಯರು ತಮ್ಮ ವಚನಗಳಲ್ಲಿ ಸಮಾನತೆಯ ಬಗ್ಗೆ ಮಾತನಾಡಿರೋದನ್ನ ನಾವು ನೋಡ್ಬೋದು. ಮತ್ತೆ ಈ ಜಾತಿ ಪದ್ಧತಿಯ ಅನಿಷ್ಟತೆಯ ಬಗ್ಗೆ ಪ್ರಶ್ನೆ ಎತ್ತಿರುವುದು ನಮ್ಗೆ ಅವರೆಲ್ಲರ ವಚನಗಳಲ್ಲಿ ಕಂಡುಬರುತ್ತೆ. ಬಸವಣ್ಣನವರು ಅಂದು ಕಟ್ಟಿದ್ದು ಅನುಭವ ಮಂಟಪ. ಅದು ಅಂದಿನ ಪಾರ್ಲಿಮೆಂಟ್ ರೀತಿಯಲ್ಲೇ ಇತ್ತು, ಅಥವಾ ಲೋಕಸಭೆ ಅಂತ ಆದ್ರೂ ನಾವು ಕರಿಬಹುದು ಅದನ್ನ. ಆ ಅನುಭವ ಮಂಟಪದಲ್ಲಿ ಎಲ್ಲ ಜಾತಿಯ ಶಿವಶರಣರು ಅಲ್ಲಿದ್ರು. ನಿಮ್ಗೆ ಹೇಳ್ತೀನಿ ಅವ್ರ ಹೆಸರುಗಳನ್ನ: ಡೋಹರ ಕಕ್ಕಯ್ಯ, ಮಾದಿಗರ ಹರಳಯ್ಯ, ಅಂಬಿಗರ ಚೌಡಯ್ಯ, ಜೇಡರ ದಾಸಿಮಯ್ಯ, ಹಡಪದ ಅಪ್ಪಣ್ಣ, ಒಕ್ಕಲಿಗರ ಮುದ್ದಯ್ಯ, ಮಡಿವಾಳ ಮಾಚಿದೇವ, ಮದ್ದಲೆಯ ಅಲ್ಲಮ ಪ್ರಭು. ಹೀಗೆ ಅನೇಕ ವೃತ್ತಿಯನ್ನ ಒಳಗೊಂಡ ಎಲ್ಲ ಜಾತಿಯ ಶರಣರು ಅಲ್ಲಿದ್ರು. ಎಲ್ರಿಗೂ ಅಲ್ಲಿ ಸಮಾನವಾದ ಅವಕಾಶ ಇತ್ತು. ಅಷ್ಟೇ ಅಲ್ಲದೆ ಸ್ತ್ರೀಯರಿಗೂ ಆ ಅನುಭವ ಮಂಟಪದಲ್ಲಿ ಪುರುಷರಷ್ಟೇ ಸಮಾನ ಸ್ಥಾನಮಾನ ಇತ್ತು. ಅಕ್ಕ ಮಹಾದೇವಿ, ಅಕ್ಕನಾಗಮ್ಮ, ಗಂಗಾಂಬಿಕೆ, ನೀಲಾಂಬಿಕೆ, ಆಯ್ದಕ್ಕಿ, ಲಕ್ಕಮ್ಮ, ಅಮ್ಮುಗೆ, ರಾಯಮ್ಮ, ಹಡಪದ ಅಪ್ಪಣ್ಣನ ಪುಣ್ಯ ಸ್ತ್ರೀ ಲಿಂಗಮ್ಮ, ಸತ್ಯಕ್ಕ, ಕದಿರೆ ರಮ್ಮವ್ವೆ, ಕಾಳವ್ವೆ, ಗೊಗ್ಗವ್ವೆ, ಹೀಗೆ ಎಲ್ಲ ಮೇಲ್ಸ್ತರದ ಕೆಳಸ್ತರದ ಎಲ್ಲ ಮಹಿಳೆಯರು ಅಲ್ಲಿ ಆ ಪಾರ್ಲಿಮೆಂಟ್ ನಲ್ಲಿ ಇದ್ರು. ಅಂದ್ರೆ ಆ ಅನುಭವ ಮಂಟಪದಲ್ಲಿ ಇದ್ರು. ಹಾಗಾಗಿ ಅದನ್ನ ನಾವು ಪಾರ್ಲಿಮೆಂಟ್ ಅಂತ ಕರಿತೀವಿ. ಮತ್ತೆ ಅಲ್ಲಿ ಒಂದು ಸ್ಪೀಕರ್ ಸ್ಥಾನ ಕೂಡ ಇತ್ತು. ಅಲ್ಲಮ್ಮ ಪ್ರಭು ಅನ್ನುವ ಒಬ್ಬ ಶರಣ ಅಲ್ಲಿ ಅನುಭವ ಮಂಟಪದ ಅಧ್ಯಕ್ಷರಾಗಿದ್ರು. ಈ ಅಲ್ಲಮ್ಮ ಪ್ರಭು ನಿಮ್ಗೆಲ್ರಿಗೂ ಗೊತ್ತಿದೆ, ವಚನ ಸಾಹಿತ್ಯದಲ್ಲಿ ಅಪಾರವಾದಂತ ಜ್ಞಾನವಂತ ಆತ. ಬಯಲು ಅಂತಾನೆ ನಾವು ಹೇಳ್ತೀವಿ ಅಲ್ಲಮ್ಮನನ್ನ. ಯಾಕೆಂದ್ರೆ ಬಯಲನ್ನ ನಾವು ಅಳಿಲಿಕ್ಕಾಗೋದೇ ಇಲ್ಲ. ಎಲ್ಲವನ್ನ ಅಳಿಬಹುದು, ಆಕಾಶವನ್ನಾಗ್ಲಿ ಬಯಲನ್ನಾಗ್ಲಿ ಅಳಿಯೋಕ್ ಸಾಧ್ಯನೇ ಇಲ್ಲ. ಅಂದ್ರೆ ಆತನ ಜ್ಞಾನ ಅಷ್ಟೊಂದು ವಿಸ್ತಾರವಾದದ್ದು. ಆ ಅಲ್ಲಮ ಪ್ರಭು ನಮ್ಮ ಕೈಗೆ ಸಿಕ್ಕಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ವಿಶಾಲವಾದ ಬಯಲಿನ ರೂಪದಲ್ಲಿ ಜ್ಞಾನವನ್ನ ಸಂಪಾದಿಸಿದಂತ ಒಬ್ಬ ಮಹಾನ್ ಶರಣ. ಆತ ಅನುಭವ ಮಂಟಪದ ಅಧ್ಯಕ್ಷನಾಗಿರ್ತಾರೆ. ಈ ಶಿವಶರಣರ ವಚನಗಳನ್ನ ಅಧ್ಯಯನ ಮಾಡಿದಾಗ ಅಲ್ಲಿಯ ಸಮಾಜದಲ್ಲಿದ್ದ ಮೂಢನಂಬಿಕೆಗಳು, ಜಾತಿ ಪದ್ಧತಿಗಳ ವಿರುದ್ಧ ಶರಣೆಯರು ಎತ್ತಿರುವಂತಹ ದನಿ ಇದೆಯಲ್ಲ, ಅದು ಬಹಳ ಮುಖ್ಯವಾದದ್ದು. ನೋಡಿ, ನಾನು ಒಬ್ಬ ಶರಣನ ಒಂದು ವಚನವನ್ನ ನಾನು ಹೇಳ್ತೀನಿ. ಅದರಲ್ಲಿ ಮೂಢನಂಬಿಕೆಯ ಬಗ್ಗೆ ಆತ ಹೇಗೆ ಬರೆದಿದ್ದಾನೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಮಡಿವಾಳ ಮಾಚಿದೇವರ ವಚನ ಇದು: ಉಡಿಯ ಲಿಂಗವ ಬಿಟ್ಟು ಸೃಷ್ಟಿಯ ದೈವದೆಡೆಗೆ ಶರಣೆಂದರೆ ನರಕ ಕಿಕ್ಕಿ ಅರಿವೆನೆಂದ ಕಲಿದೇವರ ದೇವ ಅಂತ ಬರೀತಾರೆ. ದೇವರು ಎಂಬ ಪರಿಕಲ್ಪನೆಯ ಬಗ್ಗೆ ಇಲ್ಲಿ ಮಾಚಿದೇವರು ಮಾತನಾಡ್ತಾ ಇದ್ದಾರೆ. ದೇವರು ನಮ್ಮ ಉಡಿಯ ಒಳಗೆಯೇ ಇರ್ತಾನೆ. ಉಡಿ ಅಂದ್ರೆ ದೇಹದ ಒಳಗೆ ಇರ್ತಾನೆ. ನಾವು ಏನನ್ನು ನುಡಿಯುತ್ತೇವೆಯೋ ಹಾಗೆಯೇ ನಾವು ನಡೆದುಕೊಂಡು ಹೋಗ್ಬೇಕು ಜೀವನದಲ್ಲಿ ಅನ್ನೋದು ಅಂದಿನ ಎಲ್ಲ ಶರಣರ ತತ್ವವಾಗಿತ್ತು. ಹೀಗೆ ಜಾತಿ ಬಗ್ಗೆ ಇನ್ನೂ ಬೇಕಾದಷ್ಟು ಬರೆದಿದ್ದಾನೆ. ಆ ಜಾತಿ ಈ ಜಾತಿ ಏನ ಬೇಡ, 18 ಜಾತಿಗಳಲ್ಲಿ ಶ್ರೇಷ್ಠ ಜಾತಿ ಯಾವುದು, ಹೀಗೆ ಎಷ್ಟೊಂದು ಜಾತಿಗಳಿವೆ, ಅವು ನಮಗ್ ಬೇಡ. ಮನುಷ್ಯತ್ವ ಬಹಳ ಮುಖ್ಯ. ಮನುಷ್ಯನನ್ನು ಗೌರವಿಸಬೇಕು ಅನ್ನೋದನ್ನ ಇಲ್ಲಿ ನಮ್ಗೆ ಮಾಚಿದೇವರು ಹೇಳ್ಕೊಡ್ತಾ ಇದ್ದಾರೆ. ಮಾಚಿದೇವರು ಅಷ್ಟೇ ಅಲ್ಲ, ಅವತ್ತಿನ ಸಮಾಜದಲ್ಲಿದ್ದಂತಹ ಎಲ್ಲ ಶಿವಶರಣರು ಕೂಡ ಅದನ್ನ ಹೇಳ್ತಾ ಇದ್ದು. ಬಸವಣ್ಣ ಕೂಡ ಅದನ್ನ ಹೇಳಿದ್ದು. ಲಿಂಗ ಅಂದ್ರೆ ಅಲ್ಲಿ
ಸ್ತ್ರೀಲಿಂಗ ಮತ್ತು ಪುರುಷಲಿಂಗ ಇವೆರಡನ್ನೇ ಅವರು ಪೂಜಿಸಿದ್ದು. ಸ್ತ್ರೀ ಮತ್ತು ಪುರುಷರು ಇಬ್ರು ಸಮಾನರು ಅಂತ ಹೇಳ್ಕೊಟ್ರು. ನೋಡಿ, ಸಂವಿಧಾನದಲ್ಲಿ ಹಾಕೊಂಡಿದ್ದೀವಿ, ನಮ್ಮ ಮೂಲಭೂತ ಹಕ್ಕುಗಳಲ್ಲಿ ಸಮಾನತೆಯ ಹಕ್ಕು ಬರುತ್ತೆ. ಆ ಸಮಾನತೆಯ ಹಕ್ಕಲ್ಲಿ ನಾವು 14ನೇ ವಿಧಿಯಲ್ಲಿ ಏನ್ ಹೇಳ್ತಾ ಇದ್ದೀವಿ, ಯಾವುದೇ ಜಾತಿ ಭೇದವಿಲ್ಲದೆ, ಲಿಂಗ ಭೇದವಿಲ್ಲದೆ, ಧರ್ಮ ಭೇದವಿಲ್ಲದೆ, ವರ್ಣ ಭೇದವಿಲ್ಲದೆ, ಯಾವುದೂ ಭೇದ ಭಾವ ಇಲ್ಲದೆ ನಾವೆಲ್ಲರೂ ಒಂದೇ ಕಾನೂನಿನ ಮುಂದೆ ಅಂತ ಹೇಳ್ಕೊಂಡಿದೀವಿ. ಅದನ್ನ ಆಗ್ಲೇನೆ ನಮ್ಮ ಶಿವಶರಣರು 12ನೇ ಶತಮಾನದಲ್ಲೇ ಹೇಳಿದ್ರು. ಲಿಂಗ ಅನ್ನೋದನ್ನ ತಗೊಂಡಿದ್ರು. ಲಿಂಗ ಅಂದ್ರೆ ಸ್ತ್ರೀ ಮತ್ತು ಪುರುಷ ಇಬ್ಬರೂ ಕೂಡ ಸಮಾನರು, ಇಬ್ಬರನ್ನ ಗೌರವಿಸಬೇಕು. ಇದೇ ಕಣ್ರಿ ಅವ್ರು ಹೇಳ್ಕೊಟ್ಟಿದ್ದು. ಇದನ್ನೇ ನಾವು ನಮ್ಮ ಭಗವದ್ಗೀತೆನಲ್ಲೂ ಕೂಡ ಕೃಷ್ಣ ಹೇಳ್ತಾನೆ, ಎಲ್ಲದರಲ್ಲೂ ನಾನಿರ್ತೀನಿ, ಕಲ್ಲು ಮುಳ್ಳು ಮತ್ತೆ ಎಲ್ಲ ಜೀವಿಗಳಲ್ಲೂ ನಾನು ಜೀವಿಸ್ತೀನಿ ಅಂತ ಕೃಷ್ಣ ಹೇಳ್ತಾನೆ. ಅಂದ್ರೆ ಕೃಷ್ಣನೇ ಲಾರ್ಡ್, ದೇವರು ಅಂತ ನಾವು ಹೇಗೆ ಪೂಜಿಸ್ತೀವೋ ಹಾಗೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೃಷ್ಣ ಇದ್ದಾನೆ, ಪ್ರತಿಯೊಬ್ಬ ಆತ್ಮದಲ್ಲೂ ಕೃಷ್ಣ ಇದ್ದಾನೆ. ಪ್ರತಿಯೊಂದು ಕಲ್ಲು, ಗಾಳಿ, ನೀರು, ಮಣ್ಣು ಏನೆಲ್ಲ ಇದೆ ನಮ್ಮ ಭೂಮಿಯ ಮೇಲೆ ಎಲ್ಲದರಲ್ಲೂ ಕೃಷ್ಣ ಪರಮಾತ್ಮ ಇದ್ದಾನೆ ಅಂತ ಭಗವದ್ಗೀತೆಯಲ್ಲಿ ಹೇಳ್ತೀವಿ. ಹಾಗೆ ಇಲ್ಲೂ ಕೂಡ ಶರಣರು ಹೇಳ್ತಾ ಇದ್ದಾರೆ, ಎಲ್ಲರೂ ಮನುಷ್ಯನನ್ನ ಗೌರವಿಸಿ. ಫಸ್ಟ್ ನಾವು ಮಾಡ್ಬೇಕಾಗಿರೋದು ನೀನು ಮೇಲೆ ನಾನು ಕೆಳಗೆ ಅಂತ ಅಲ್ಲ, ನಾವೆಲ್ಲರೂ ಸಮಾನತೆ. ಇದೇ ಸಾಮಾಜಿಕ ನ್ಯಾಯ, ಸಂವಿಧಾನದ ಸಾಮಾಜಿಕ. ಅದಕ್ಕೆ ನಾನು ಹೇಳಿದ್ದು ಕಾನೂನು ಮತ್ತು ಕಲೆ ಎರಡರಲ್ಲೂ ಹೇಗೆ ನಾವು ಹೊಂದಾಣಿಕೆಯನ್ನ ನೋಡ್ತಾ ಇದ್ದೇವೆ, ಕಂಪ್ಯಾರಿಸನ್ ಮಾಡಬಹುದು ಅಂತ ನಾನು ನಿಮ್ಗೆ ಹೇಳಕ್ ಕೊಡ್ತಾ ಇದ್ದೀನಿ. ಹಾಗೆ ಹಿಂಗೆ ಮುಂದಕ್ಕೆ ಹೋಗ್ತಾ ಇದ್ರೆ 13ನೇ ಶತಮಾನ ಅಲ್ಲಿಯ ಸಾಹಿತ್ಯವನ್ನ ತೆಗೆದುಕೊಂಡಾಗ್ಲೂ ಕೂಡ ನಮ್ಗೆ ಇಂಥದ್ದೇ ವೈಜ್ಞಾನಿಕವಾದಂತಹ ವಾಕ್ಯಗಳು ನಮ್ಗೆ ಕಾಣಿಸ್ತವೆ ಅವರ ಸಾಹಿತ್ಯದಲ್ಲಿ. 14ನೇ ಶತಮಾನ ಆಗಿರ್ಬೋದು, ಮತ್ತೆ 15ನೇ ಶತಮಾನಕ್ಕೆ ಬಂದಾಗ ಇಲ್ಲಿ ದಾಸರು ಬರ್ತಾರೆ. ದಾಸರ ಒಂದು ಪದ್ಯವನ್ನ ನಾನು ನಿಮ್ಗೆ ಹೇಳ್ಬೋದು ನೋಡಿ. ದಾಸರಲ್ಲಿ ಕನಕದಾಸ, ಪುರಂದರದಾಸ ಇವರೆಲ್ಲರೂ ಕೂಡ ಜಾತಿಯ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳ್ತಾರೆ. ನಮ್ಗೆಲ್ರಿಗೂ ಪ್ರಚಲಿತವಾದಂತ ದಾಸ ಸಾಹಿತ್ಯದಲ್ಲಿರುವ ಒಂದು ಹಾಡಾಗಿಯೂ ಕೂಡ ನಾವು ರೇಡಿಯೋಗಳಲ್ಲಿ ಕೇಳ್ತಾನೆ ಬಂದಿದೀವಿ. ಏನಂದ್ರೆ ಕುಲದ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅವರು. ಮೇಲು ಕೀಳುಗಳ ಬಗ್ಗೆ ಪ್ರಶ್ನೆ ಎತ್ತುತ್ತಾರೆ ದಾಸರು. ಕುಲವೆಂದು ನೀವೇಕೆ ಹೊಡೆದಾಡುವಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲೀರಾ. ಎಂತ ಅದ್ಭುತವಾದಂತ ಅಂಶ ಅಲ್ವಾ ಇದು. ಕನ್ನಡ ಸಾಹಿತ್ಯದಲ್ಲಿ ಇವೆಲ್ಲವೂ ಇದೆ. ಸೊ ಹಾಗೆ 16ನೇ ಶತಮಾನ 17ನೇ ಶತಮಾನಕ್ಕೆಲ್ಲ ಅಲ್ಲಿ ಸರ್ವಜ್ಞನು ಬರ್ತಾನೆ. ಎಷ್ಟೊಂದು ಸರ್ವಜ್ಞನ ವಿಚಾರಗಳು ವೈಜ್ಞಾನಿಕವಾದಂತ ವಿಚಾರಗಳಾಗಿವೆ ಅನ್ನೋದು, ಮತ್ತೆ ತರ್ಕಬದ್ಧವಾದಂತಹ ವಚನಗಳನ್ನ ಸರ್ವಜ್ಞ ಅಲ್ಲಿ ನಮ್ಗೆ ಕೊಟ್ಟಿರೋದು ಕಾಣಿಸುತ್ತೆ. ಸೊ ಅವೆಲ್ಲವನ್ನ ಕೂಡ ನಾವು ಇವತ್ತಿನ ಕಾನೂನಿಗೆ ನಾವು ಅದನ್ನ ಹೋಲಿಸ್ಕೊಳ್ಬಹುದು. ಹಾಗೆ ಇವತ್ತಿನ ಕಾಲದ ಕವಿ ಕುವೆಂಪು ಇದರಲ್ಲ, ನಮ್ಮ ಕಾಲದ ಕವಿವರೆಗೂ ಏನು ಸಾಹಿತ್ಯ ಇದೆ 10ನೇ ಶತಮಾನದಿಂದ ಇಲ್ಲಿ ತನಕ ಹೇಳ್ತಾ ಬಂದಾಗ ಈ ಕುವೆಂಪು ಅವರ ಸಾಹಿತ್ಯವಂತೂ ಅತ್ಯಂತ ವೈಚಾರಿಕತೆಯಿಂದ ಕೂಡಿದೆ. ಜಾತಿ, ದೇವರು, ಧರ್ಮ ಇವುಗಳ ನಡುವಣ ಕಚ್ಚಾಟವನ್ನ ಬಿಟ್ಟು ಮಾನವರೆಲ್ಲ ಒಂದೇ ಎಂಬ ಪ್ರಜ್ಞೆಯನ್ನ ಅವ್ರ ಸಾಹಿತ್ಯದಲ್ಲಿ ಬರಿತಾ ಹೋಗ್ತಾರೆ. ಕುವೆಂಪು ವಿಶ್ವಮಾನವ ಧರ್ಮವನ್ನ ಸ್ಥಾಪಿಸಿದ ಸಂಸ್ಥಾಪಕ ಅಂತಂದ್ರೆ ಖಂಡಿತ ತಪ್ಪಾಗ್ಲಾರ್ದು. ಮನುಷ್ಯತ್ವಕ್ಕೆ, ಮಾನವೀಯತೆಗೆ ಪ್ರಾಮುಖ್ಯತೆಯನ್ನ ಕೊಟ್ಟಿರೋದನ್ನ ನಾವು ಕಾಣಬಹುದು. ಮನುಷ್ಯ ಬಹಳ ಮುಖ್ಯ. ಮನುಷ್ಯ ಸಂಬಂಧಗಳು ಉತ್ತಮವಾಗಿದ್ರೆ ದೇಶವು ಉತ್ತಮವಾಗಿರ್ತದೆ. ಕುವೆಂಪು ಅವರು ಈ ಮೂಢನಂಬಿಕೆಯ ಬಗ್ಗೆ ಹೀಗೆ ಅನೇಕ ಪದ್ಯಗಳಲ್ಲಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಅವ್ರದ್ದೊಂದು ಪದ್ಯ ನೋಡಿ, ಅವ್ರು ಬರೀತಾರೆ, ಓ ಬನ್ನಿ ಸೋದರರೇ ಬನ್ನಿ, ಗುಡಿ ಚರ್ಚು ಮಸೀದಿಗಳ ಬಿಟ್ಟು ಹೊರ ಬನ್ನಿ, ಮೌಢ್ಯತೆಯ ಮಾರಿಯನು ಹೊರದೂಡಲೈತನ್ನಿ, ಅಜ್ಞಾನವ ಬುಡಮಟ್ಟ ಕೀಳ ಬನ್ನಿ, ವಿಜ್ಞಾನದ ದೀವಿಗೆಯ ಹಿಡಿಯ ಬನ್ನಿ, ಓ ಬನ್ನಿ ಸೋದರರೇ ಓ ಬನ್ನಿ. ಆಮೇಲೆ ಇನ್ನೂ ಬರೀತಾರವ್ರು, 100 ದೇವರುಗಳನ್ನೆಲ್ಲ ನೂಕಾಚೆ ದೂರ, ಭಾರತಾಂಬೆಯೇ ದೇವಿ ನಮಗಿಂದು ಪೂಜಿಸುವ ಬಾರ. ಎಷ್ಟು ಅದ್ಭುತವಾದಂತಹ ಮಾತು ನೋಡಿ. ಈ ಭಾರತವನ್ನ, ದೇಶವನ್ನೇ ದೇವರು ಅಂತ ಹೇಳಿದಂತ ಕುವೆಂಪು, ಈ ಭಾರತವನ್ನ ಯಾರು ದೇವರಲ್ಲ ಅಂತ ಒಪ್ಕೊಳಕ್ ಸಾಧ್ಯ? ಪ್ರತಿಯೊಬ್ರು ಒಪ್ಕೊಳ್ಳೇಬೇಕು. ಅದು ಯಾವ ಧರ್ಮ ಆಗಿರ್ಬೋದು, ಯಾವ ಜಾತಿ ಆಗಿರ್ಬೋದು, ಯಾವ ಲಿಂಗ ಆಗಿರ್ಬೋದು, ಎಲ್ಲರೂ ಕೂಡ ದೇಶವನ್ನ ದೇವರು ಅಂತಾನೆ ಪೂಜಿಸ್ಬೇಕು. ಸೊ ಇದನ್ನ ನಮ್ಗೆ ಕುವೆಂಪು ಹೇಳ್ಕೊಟ್ಟಿದ್ದು. ಅದಕ್ಕೆ ಕುವೆಂಪುವನ್ನ ನಾವು ದಾರ್ಶನಿಕ ಕವಿ ಅಂತ ಕರಿತೀವಿ. ಅದು ಸುಮ್ನೆ ಅಲ್ಲ ದಾರ್ಶನಿಕ ಕವಿ ಅಂತ ಹೇಳೋದು. ತ್ರಿಕಾಲ ಜ್ಞಾನಕ್ಕೂ ನಿಲ್ಲುವಂತಹ ಕವಿಯನ್ನ ನಾವು ದಾರ್ಶನಿಕ ಅಂತ ಕರೆಯೋದು. ಸೊ ಆ ಒಂದು ಪ್ರಜ್ಞೆ ಕುವೆಂಪು ಅವರ ಸಾಹಿತ್ಯದಲ್ಲಿ ಕಂಡು ಬರ್ತಾ ಇದೆ. ಸೊ ನೋಡಿ, ಅವ್ರು ಹೇಳ್ತಾರೆ, ಇಂಥ 100 ಕವನದ ಸಾಲುಗಳು ಕುವೆಂಪು ಅವರ ವೈಚಾರಿಕ ಪ್ರಜ್ಞೆ ಮತ್ತು ವೈಜ್ಞಾನಿಕ ಪ್ರಜ್ಞೆಯನ್ನ ನಮಗೆ ತೋರಿಸ್ತದೆ. ಹೀಗೆ ಕನ್ನಡ ಸಾಹಿತ್ಯಕ್ಕೂ ಸಂವಿಧಾನಕ್ಕೂ ನಂಟಿರೋದನ್ನ ನಾವು ಕಾಣಬಹುದು. ಸಂವಿಧಾನ ಎತ್ತಿಡಿದಿರುವುದೇ ಸಾಮಾಜಿಕ ನ್ಯಾಯ, ಜಾತ್ಯತೀತತೆ, ಸಹೋದರತೆ, ಭೂಮಿಯ ಮೇಲಿನ ಎಲ್ಲ ಮಾನವರನ್ನ ನಾವು ಗೌರವಿಸಬೇಕು,
ಪರಸ್ಪರ ಪ್ರೀತಿಸಬೇಕು. ದೇಶ, ಭಾಷೆ, ಜಾತಿ, ವರ್ಣ, ಲಿಂಗ, ವರ್ಗ ಎಲ್ಲಕ್ಕಿಂತ ಮಿಗಿಲಾದದ್ದು ಮಾನವ ಅನ್ನೋದೇ ನಮ್ಮ ಸಂವಿಧಾನದ ಹಾಗೂ ಕನ್ನಡ ಸಾಹಿತ್ಯದ ಆಶಯವಾಗಿದೆ. ಇದುವರೆಗೂ ಕನ್ನಡ ಸಾಹಿತ್ಯ ಹಾಗೂ ಸಂವಿಧಾನ ಕುರಿತು ಮಾತನಾಡಿದವರು ಡಾಕ್ಟರ್ ಪದ್ಮಾ ಟಿ ಚಿನ್ಮಯ್. ಇದು ಈ ವಾರದ ಕನ್ನಡ ಭಾರತಿ. ಕಾರ್ಯಕ್ರಮ ನಿರ್ಮಾಣ ನಂದನ್ ಕುಮಾರ್ LO, ಸಹಕಾರ ಧನರಾಜ್ SB. ರಾಜ್ಯವ್ಯಾಪಿಯಾಗಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.